ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ನಿಮಗೆ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಸಿಂಪಲ್ ಇದೆ, ಎಲ್ರಿಗೂ ಗೊತ್ತು ಮಾಡೋದು ಹೇಗೆ ಅಂತ. ಬಟ್ ಪೌಡ್ರು ನಾನೇ ಮಾಡ್ತೀನಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. 2 ಸ್ಪೂನ್ ಉಪ್ಪು ಹಾಕ್ಕೊಂಬಿಡೋಣ. 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳೋಣ. ಒಂದೇ ಒಂದು ಮೊಟ್ಟೆ ಹಾಕ್ಕೊಳ್ಳೋಣ ಸಾಕು. ಜಾಸ್ತಿ ಮೊಟ್ಟೆ ಹಾಕಿದ್ರೆ ಒಂಥರ ಲೋಳೆ ಲೋಳೆ ಬಂದುಬಿಡುತ್ತೆ ನೋಡಿ. ಒಂದು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಆ ಉಪ್ಪು ಖಾರ ಮತ್ತು ಎಗ್ಗಿದೆಯಲ್ಲ ಅದೆಲ್ಲ ಸೇರ್ಕೋಬೇಕು. ನೋಡಿ, ಈ ಪೌಡ್ರು ನಾನೇ ಮಾಡಿರೋದು. ಬಟ್ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಆಯಿತಾ, ಏನೇನು ಹಾಕಿದ್ದೆ ಅಂತ. ಇದು ಹೋಮ್ ಪೌಡರ್, ಇದು ನಾನೇ ರೆಡಿ ಮಾಡಿರೋಂಥ ಕಬಾಬ್ ಪೌಡ್ರ್, ಓಕೆನಾ. ಇವಾಗ ಚೆನ್ನಾಗಿ ಕಲಸಿ ಇಟ್ಬಿಟ್ಟು ನೆನೆಸಿಟ್ಬಿಟ್ಟಿದ್ದೀನಿ. ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟೆ, 1/2 hour ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಇವಾಗ 1/2 hour ಆದಮೇಲೆ ಫ್ರಿಜ್ಜಿಂದ ತೆಗ್ದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿದೆ. ಇವಾಗ ನಾವು ಇದನ್ನು ಚೆನ್ನಾಗಿ ಇನ್ನೊಂದ್ಸರಿ ಚೆನ್ನಾಗಿ ಕಲಿಸ್ಬೇಕು. ಇದು ತಿರ್ಗಾ ಮಸಾಲ ಮೇಲೆ ಕೆಳಗೆ ಎಲ್ಲ ಮಾಡಬೇಕಲ್ವ. ಇದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡೋಣ. ಅಷ್ಟರಲ್ಲಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ವಿಡಿಯೋ ನೋಡಿ ಆಯಿತಾ. ಬನ್ನಿ ಇವಾಗ ಒಂದು ಬಾಣಲಿ ಇಟ್ಕೊಂಬಿಡೋಣ. ಬಾಣಲಿ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆನೂ ಅಷ್ಟೇ ನಾನು ಜಾಸ್ತಿ ಯೂಸ್ ಮಾಡಲ್ಲ, ವೇಸ್ಟ್ ಆಗುತ್ತಲ್ಲ. ನೆಕ್ಸ್ಟ್ ಟೈಮ್ ನಾವು ಯೂಸ್ ಮಾಡಬೇಕು ಅಂದರೆ ನೆಕ್ಸ್ಟ್ ಕಬಾಬ್ ಮಾಡಿದಾಗಲೇ ಇದು ಯೂಸ್ ಆಗುತ್ತೆ. ಅದಕ್ಕೇ ಎಣ್ಣೆ ನಾನು ಸ್ವಲ್ಪನೇ ಹಾಕ್ಕೊಳ್ಳೋದು ಆಯಿತಾ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಇವಾಗ ಬಿಸಿ ಮಾಡೋಕ್ಕೆ ಇಟ್ಬಿಡೋಣ. ಬಿಸಿ ಆಗಲಿ ಎಣ್ಣೆ. ಇವಾಗ ಕಬಾಬು ನಾವು ಕಲಸಿಟ್ಕೊಂಡಿದ್ವಲ್ಲ ಅದು ಇವಾಗ ಎಣ್ಣೆಗೆ ಬಿಟ್ಬಿಡೋಣ. ಒಂದೊಂದಾಗಿ ಬಿಟ್ಬಿಡೋಣ. ಒಂದು ಸರಿಗೆ ಒಂದು 6, 7, 8 ಆಗ್ಬೋದು ಅಂತ ಅಂದ್ಕೊತೀನಿ. ಹಿಂಗೆ ಮಾಡ್ತಾಯಿದ್ನ. ನನ್ನ ಮಕ್ಕಳು ಹಾಗಾಗಿ ಎತ್ಕೊಂಡು ಖಾಲಿ ಮಾಡ್ತಾನೆಯಿದ್ರು. ನನಗೆ ವಿಡಿಯೋಗೆ ಬೇಕಲ್ವ, ಅದಕ್ಕೆ ಇರಮ್ಮ ಅಂತ ನಾನು ಸದ್ಯಕ್ಕೆ ಹೆಂಗೋ ಮಾಡಿದೆ. ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ತಿಂತಾಯಿದ್ರೆ ಮಾತ್ರ ಅಲ್ಟಿಮೇಟಾಗಿತ್ತು. ಆಮೇಲೆ ಪೀಸು ಮೀಡಿಯಮ್ ಆಗಿತ್ತಲ್ವ, ಅದರಿಂದನೇ ಸಕ್ಕತ್ತಾಗಿತ್ತು. ತುಂಬ ಚಿಕ್ಕಿದ್ದರೂ ಪೀಸ್ ಚೆನ್ನಾಗಿರಲ್ಲ ಟೇಸ್ಟು. ನೋಡಿ, ಸೇಮ್ ಹೋಟೆಲಲ್ಲಿ ಹೆಂಗೆ ಮಾಡ್ತಾರೋ ಅದೇ ಥರ ಕಬಾಬ್ ಇದು ನೋಡಿ. ಅವ್ರು ಇನ್ನೂ ಕಲರೆಲ್ಲ ಹಾಕ್ತಾರೆ, ಬಟ್ ನಾನು ಕಲರೆಲ್ಲ ಏನೂ ಹಾಕಿಲ್ಲ, ನ್ಯಾಚುರಲ್ ಕಲರೇ. ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಪೌಡ್ರಲ್ಲಿ. ನಾನು ನೆಕ್ಸ್ಟ್ ಟೈಮ್ ಅದು ಪೌಡ್ರು ಹೇಗೆ ಮಾಡೋದು ಅಂತ ತೋರಿಸ್ಬಿಟ್ಟು ಇನ್ನೊಂದ್ಸರಿ ನಾನು ಚಿಕನ್ ಕಬಾಬ್ ಮಾಡಿ ತೋರಿಸ್ತೀನಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಆಹಾ, ತಿಂತಾಯಿದ್ರೆ ಮಾತ್ರ ಜೊತೆ ಲೆಮೆನು ಮತ್ತು ಆನಿಯನ್ ಇದ್ದರೆ ಸಕ್ಕತ್ತಾಗಿರುತ್ತೆ. ಇವಾಗ ಇನ್ನೊಂದು ಟ್ರಿಪ್ ಬಿಟ್ಬಿಡೋಣ ಬನ್ನಿ. ಇನ್ನೊಂದು ಟ್ರಿಪ್ ಹಾಕ್ಬಿಡೋಣ. ಆವಾಗಲೂ ಅಷ್ಟೇ ಒಂದು 7-8 ಆಗ್ಬೋದು. ದಪ್ಪ ಪೀಸ್ ಇದೆ ನೋಡಿ. ಅದಕ್ಕೆ ಸಿಮ್ಮಲ್ಲೇ ಇರಬೇಕು, ಗ್ಯಾಸ್ ಸ್ವಲ್ಪ ಸಿಮ್ಮಲ್ಲೇ ಇದ್ದು ಇದು ಫ್ರೈ ಮಾಡಬೇಕು. ತುಂಬ ಜೋರು ಮಾಡಿದ್ರೆ ಏನಾಗೋದು ಗೊತ್ತಾ, ಗ್ಯಾಸ್ ಸ್ವಲ್ಪ ಜೋರು ಮಾಡಿದ್ರೆ ಬೇಯಲ್ಲ, ಒಳಗಡೆ ಬೇಯಲ್ಲ. ಅದಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸಬೇಕು. 2ನೇ ಟ್ರಿಪ್ಪು ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಾಯಲ್ಲಿ ನೀರು ಹಂಗೆ ಬರ್ತಾಯಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಆಯಿತಾ. ನಿಮಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ನಂದು ಹೋಮ್ ರೆಮಿಡಿ ಅಲ್ವಾ, ಅದಕ್ಕೋಸ್ಕರನೇ ಸಕ್ಕತ್ತಾಗಿರುತ್ತೆ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಹೀಗೆ ಸಪೋರ್ಟ್ ಮಾಡ್ತಾರೆ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೋಡಿ, ಲಾಸ್ಟಲ್ಲಿ ಈ ಥರ ಬಂತು ಕಬಾಬು. ಆಹಾ, ಹೋಟ್ಲಿಗೂ ಏನು ಕಮ್ಮಿ ಇಲ್ಲ ನನ್ನ ಕಬಾಬು. ಸೂಪರ್.